ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿಗಳ ನಡುವೆ ಇವತ್ತು ಸಂಧಾನ ಸಭೆ ಆಯಿತು. ಸಂಧಾನ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಮುಷ್ಕರ ಮಾಡ್ತಾರಾ ಮಾಡಲ್ಲ ಅನ್ನೋದ್ರ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಸಾರಿಗೆ ನೌಕರರ ಸಂಘದ ಸದಸ್ಯರು ಮುಖಂಡರಿದ್ದಾರೆ. ಜಯದೇವರಾಜ್ ಅರಸ್ ಅವರಿದ್ದಾರೆ. ಸರ್, ಏನ್ ಹೇಳ್ತೀರಾ? ಏನೇನ್ ಚರ್ಚೆ ಆಯಿತು? ನಿಮ್ಮ ಬೇಡಿಕೆಗಳನ್ನ ಸಿಎಂ ಮುಖ್ಯಮಂತ್ರಿಗಳು ಒಪ್ಕೊಂಡ್ರ ಸಿದ್ದರಾಮಯ್ಯ ಅವರು? ಏನು ಅಂತ ನಮ್ಮ ಪ್ರಮುಖವಾದ ಎರಡು ಬೇಡಿಕೆ ಇರ್ತದ್ದು. ಒಂದು, ನಮ್ಮ 1/1/20ರಿಂದ ಬರಬೇಕಾದಂತ 30 ತಿಂಗಳ ಅರಿಯರ್ಸ್ ಒಂದು ಬಾಕಿ ಇತ್ತದು, ಮತ್ತು 1/1/24ರಿಂದ ಏನು ಹೊಸ ವೇತನ ಒಪ್ಪಂದ ಜಾರಿ ಬರಬೇಕಾಯಿತು. ಅವೆರಡು ಪ್ರಮುಖ ಬೇಡಿಕೆಗಳನ್ನ ಇವಾಗ ಸರ್ಕಾರದ ಮುಂದೆ ಇಟ್ಟಿರೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೋ ಒಂದು ಸಕಾರಾತ್ಮಕವಾದ ಒಂದು ಸ್ಪಂದನೆ ಮಾಡಿಲ್ಲ. ಅವರು ಪ್ರಮುಖವಾದ 32 ತಿಂಗಳ ಅರಿಯರ್ಸ್ ಬಗ್ಗೆ ಅವ್ರು ಏನು ಹೇಳಿದ್ರು ಅಂದ್ರೆ, ಇವತ್ತು ಶ್ರೀನಿವಾಸ ಮೂರ್ತಿ ಕಮಿಟಿಯವರು ಏನು ವರದಿನ ಕೊಟ್ಟಿದ್ದಾರೆ, ಆ ವರದಿಯ ಪ್ರಕಾರ ನಮಗೆ ಕೇವಲ 1/1/22ರಿಂದ ಮಾತ್ರ ವೇತನ ಬಾಕಿನ ಕೊಡಕ್ಕೆ ತಯಾರಾಗಿದ್ದೇವೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ನಾವು ಹೆಚ್ಚಿನ ಶ್ರೀನಿವಾಸ ಮೂರ್ತಿ ಅವರ ವರದಿಯಲ್ಲಿ 38 ತಿಂಗಳು ಅರಿಯರ್ಸ್ ಬಾಕಿ ಇದೆ ಅಂತ ಹೇಳಿದ್ದ, ಅಥವಾ ಬರೀ 14-15 ತಿಂಗಳು ಬಾಕಿ ಇದೆ ಅಂತ ಹೇಳ್ತಾ ಅವರು ಸರ್ಕಾರಿ ಆದೇಶದಲ್ಲಿ ವೇತನ ಬಾಕಿ ಬಗ್ಗೆ ಕಾರ್ಮಿಕ ಸಂಘಟನೆಗಳು ಮತ್ತು ಆಡಳಿತ ವರ್ಗ, ಆರ್ಥಿಕ ಸಾರಿಗೆ ನಿಗಮಗಳ ಆರ್ಥಿಕ ಪರಿಶೀಲನೆ, ಸರ್ಕಾರ ಎಷ್ಟು ಅನುದಾನ ಕೊಡ್ತದೆ ಅನ್ನುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದು ವರದಿಯನ್ನು ಕೊಟ್ಟಿದ್ರು. ಆದರೆ ಶ್ರೀನಿವಾಸ ಮೂರ್ತಿ ವರದಿಯ ಪ್ರಕಾರ ಅವರು ಕೇವಲ 28 ತಿಂಗಳಿಗೆ ಮಾತ್ರ ಅವರು ಅಂದರೆ 1/1/22ರಿಂದ ಕೊಡಬೇಕು ಅಂತ ಮಾತಾಡಿದ್ರೆ, ಅದನ್ನ 14 ತಿಂಗಳಿಗೆ ಮಾತ್ರ ಕೊಡಬೇಕು ಅನ್ನೋ ವಿಷಯ ತಿಳಿಸಿದ್ದಾರೆ. ಅದಕ್ಕೆ ಮಾತ್ರ ನಾವು ಒಪ್ಕೊಳ್ತೇವೆ. ಬೇರೆ 1/1/24ರಿಂದ ಬರುವಂಥ ವೇತನ ಪರಿಷ್ಕರಣೆ ಬಗ್ಗೆ ಅವ್ರು ಯಾವುದೇ ಸ್ಪಷ್ಟವಾದ ನಿಖರವಾದ ಹೇಳಿಲ್ಲ ಅವರು. ಮತ್ತೆ ಅವರು 17/3/23ರ ಸರ್ಕಾರಿ ಆದೇಶ ಏನಿದೆ ಅದಕ್ಕೆ ಅವರು ಜ್ಯೋತಿ ಬಿದ್ದವರು. ಮತ್ತೆ ಅದನ್ನ ಮಾತಾಡಲಿಕ್ಕಾಗಲ್ಲ. ಮತ್ತೆ ನಾವು ಸೆಷನ್ ಇದೆ, ಸೆಷನ್ ಆದ ನಂತರ ನಾವು ಅದು ಮತ್ತೆ ಮಾತುಕತೆ ಮಾಡೋಣ ಅಂತ ಹೇಳಿದ್ದಾರೆ. ನಾವಂತೂ ಸ್ಪಷ್ಟವಾಗಿ ಹೇಳಿದ್ದೇವೆ, ನಾವು ಮುಷ್ಕರ ನೋಟಿಸ್ ಕೂಡ 21 ದಿವಸಗಳು ಆಗಿದೆ. ನೀವು ಇವತ್ತು ಮುಷ್ಕರ ನಡೆಸೋ ನಾಳೆ ದಿನದ ಇವತ್ತು ಕರೆದು ಮಾತುಕತೆ ಮಾಡ್ತಾ ಇದ್ದೀರಾ. ಈ ಒಂದು ನಿಲುವು ಸರಿಯಾದ ಕ್ರಮ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾವುದೇ ಕಾರಣಕ್ಕೆ ಇವತ್ತು ಸಾರಿಗೆ ನೌಕರು ಕಟಿಬದ್ಧವರಿಂದ ನಾವು ನಿಮ್ಮ ಕೋರಿಕೆಯನ್ನು ಪಾಲಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇವೆ. ಯಾವುದೇ ಬೆದರಿಕೆ ನಾವು ಕೊಡೋದಿಲ್ಲ ಅಂತ ಹೇಳಿದ್ದೇವೆ. ಅವ್ರು ಎಸ್ಮಾ ಚೀಫ್ ಸೆಕ್ರೆಟರಿ ಅವರು ಎಸ್ಮಾ ಕಾಯ್ದೆ ಬರ್ಬೋದು ಅಥವಾ ಇನ್ಯಾವುದಾದ್ರು ಬೇರೆ ಥರ ಆಕ್ಷನ್ ಬರುವಂತ ಹೇಳಿದ್ದಾರೆ. ನಾವು ಅವ್ರಿಗೆ ನಾವೊಂದು ಮಾತು ಸ್ಪಷ್ಟವಾಗಿ ಹೇಳ್ತಾನೆ, ಎಸ್ಮಾ ಕಾಯ್ದೆ ಇಂಥ ಯಾವುದೇ ಆಕ್ಷನ್ ತೊಗೊಳಕಾಗಲಿ ಸರ್ಕಾರಕ್ಕೆ ಯಾವುದೋ ಒಂದು ನೀತಿ ಅವ್ರಲ್ಲಿ ಇಲ್ಲ ಅಂತ ಹೇಳ್ತೇನೆ. ನೈತಿಕತೆ ರಾಜಿ ಸಂಧಾನ ಸಭೆ ವಿಫಲ ಆಗಿದೆ. ಹಾಗೆ ನಾಳೆ ಮುಷ್ಕರ ಯಾವ ರೀತಿ ಆಗುತ್ತೆ ಅಂತ? ಮುಷ್ಕರ ಸಂಪೂರ್ಣವಾಗಿ ಈಗ 1,15,000 ಕಾರ್ಮಿಕರು ಮನೆಯಲ್ಲಿ ಉಳಿಯೋದ್ರ ಮೂಲಕ 23-24,000 ವಾಹನಗಳು ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಇದಿಷ್ಟು ವಿಜಯದೇವರಾಜ್ ಅರಸ್ ಅವರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರವನ್ನು ಮಾಡೇ ಮಾಡ್ತೀವಿ, ರಾಜಿ ಸಂಧಾನ ಸಭೆ ವಿಫಲ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.